ಹಲೋ ಜೆಸ್ಸಿ, ಅರ್ಜೆಂಟ್ ಏನೇ ಇದ್ರೂ ಪರವಾಗಿಲ್ಲ, ಅಷ್ಟತಿ ನನಗೆ ಫೋನ್ ಮಾಡಬೇಡ. ಮೊಬೈಲ್ ಕೊಟ್ಟು ಅವ್ನ ಕೆಲಸನೂ ಹೋಗುತ್ತೆ, ನಾನು ಸೆಂಟ್ರಲ್ ಜೈಲ್ಗೆ ಹೋಗಿ ಸೇರ್ಕೋತೀನಿ. ನನ್ನ ನೋವಿನ ಯಾರ ಹತ್ರ ಹೇಳ್ಕೊಳ್ಳಿ ಬ್ರೋ? ಏನಾಯ್ತು? ನೈನಿ ಮತ್ತೆ ಗೆದ್ಲು ಬ್ರೋ. ಸೀರೆ ಕಾಂಪಿಟೇಷನಲ್ಲಿ ಬ್ಲೌಸ್ ಇಲ್ಲದೆ ಇದ್ರು ಶರ್ಟ್ ಹಾಕೊಂಡು ಗೆದ್ಲು. ಅವಳು ಏನೇ ಮಾಡಿದ್ರು ಎಲ್ರಿಗೂ ಇಷ್ಟ ಆಗುತ್ತೆ. ವೈ ಬ್ರೋ? ಅವಳು ಹೀರೋಯಿನ್ನು, ನನ್ನ ವಿಲನ್ ಅಂತ ನನಗೆ ಅನಿಸ್ತಿದೆ. ಕೂಲ್ ಜೆಸ್ಸಿ, ಎಮೋಷ್ನಲ್ ಯಾಕೆ ಆಗ್ತೀಯಾ? ಆದರೂ ನೀನು ಅವಳ ಜೊತೆ ಕಾಂಪೀಟ್ ಮಾಡಬೇಡ ಅಂತ ಹೇಳಿಲ್ವಾ? ಅದು ಫ್ಯಾಷನ್ ಶೋ, ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ವಿಶಾಲ್ ಹೇಳ್ದ. ಈ ಮನೆಗೆ ಬಂದಿದ್ದು ಹೊಸದ್ರಲ್ಲಿ ವಕ್ರವಾಗಿ ಸೀರೆ ಉಡ್ಕೊಂಡು ಹಳ್ಳಿ ಗುಗ್ಗು ಥರ ಕಾಣಿಸ್ತಿದ್ಲು. ಈಗ ಅವಳು ಸೀರೆ ಉಡ್ಕೊಳ್ಳೋದ್ರ ಮೂಲಕ, ಅವಳ ನಡವಳಿಕೆಯಿಂದ, ಅವಳ ಮಾತಿಂದ ಎಲ್ರನ್ನೂ ಇಂಪ್ರೆಸ್ ಮಾಡ್ತಾ ಇದ್ದಾಳೆ. ಮತ್ತೆ ಅವಳೇ ಗೆದ್ಲು. ಅವಳ ಮುಂದೆ ನಾನು ಸೋತ್ ಹೋದೆ. ನನ್ನ ಮೇಲೆ ನನಗೆ ಕೋಪ, ಅಸಹ್ಯ ಎಲ್ಲ ಆಗ್ತಾ ಇದೆ ಬ್ರೋ. ನಾನು ಹೊರಗೆ ಬರೋವರೆಗೂ ನೀನು ಅವಸರ ಪಡಬೇಡ ಜೆಸ್ಸಿ. ಏನಾಯ್ತು? ತಿಲೋತ್ತಮ ಆಂಟಿಗೆ ಹೇಳು ಅಂದಿದ್ನೆಲ್ಲ ಹೇಳಿದ್ಯಾ? ನನ್ನ ಬಿಡುಗಡೆನ ಅವ್ರು ನೋಡ್ಕೋಬೇಕಿತ್ತಲ್ಲ. ನನಗೆ ಸಿನಿಮಾ ತೋರಿಸಿದ್ರು ಅವರು. ಎಲ್ಲಿ? OTT ಅಲ್ಲ? ಅದಲ್ಲ ಬ್ರೋ, ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಈ ಮನೆಗೆ ಬಂದ್ವೋ ಅದವ್ರಿಗೆ ಗೊತ್ತಾಗಿದೆ. ವಾಟ್? ಇಲ್ಲ ಬ್ರೋ, ತಿಲೋತ್ತಮ ಆಂಟಿನ ಲೈಟಾಗಿ ತಗೋತಾ ಇದ್ದೀವಿ. ಉಲ್ಟಾ ಹೊಡೆದ್ರೆ ಏನು ಬೇಕಾದರೂ ಆಗ್ಬೋದು. ಟೂ ಡೇಂಜರಸ್. ಐ ಸಿ. ಒಂದು ಕೆಲಸ ಮಾಡಿ ಜೆಸ್ಸಿ, ಇಷ್ಟು ದಿನ ಆದರೂ ನನ್ನನ್ನು ಮದುವೆ ಆಗಿಲ್ಲ ಅಂತ ಹೇಳಿ ವಿಶಾಲ್ನ ಪ್ರಶ್ನೆ ಮಾಡು. ನನಗೆ ನ್ಯಾಯ ಬೇಕು ಅಂತ ಡಿಮ್ಯಾಂಡ್ ಮಾಡು. ಕರೆಕ್ಟ್ ಬ್ರೋ. ಈಗಲೇ ಹೋಗಿ ಆಂಟಿನ, ವಿಶಾಲ್ನ ಎಲ್ರೂ ಕೇಳ್ತೀನಿ. ನನ್ನ ಮದುವೆ ನಿಂತೋಗಿ ಇಷ್ಟು ದಿನ ಆದರೂ ಅದ್ರ ಬಗ್ಗೆ ಯಾಕೆ ಯಾರೂ ಮಾತಾಡ್ತಿಲ್ಲ ಅಂತ ಕೇಳ್ತೀನಿ. ಮನೆಯವರೆಲ್ಲ ಇದಕ್ಕೆ ಸರಿಯಾಗಿ ಉತ್ತರ ಕೊಡೋವರೆಗೂ ನಾನು ಸುಮ್ಮನೆ ಬಿಡಲ್ಲ. ಬಾಯ್. ಬಾಯ್. ಅಬ್ಬಾ ಕಳ್ಸಸ್ಮೆನ್ನು ಇರು, ನಿನ್ ವಿಷಯ ಹೇಳ್ತೀನಿ. ನೈನಿ, ಓ ನೈನಿ. ಏನ್ ಶಿವ? ನಿಂಗೇನಾದ್ರು ಖಾರದ ಪುಡಿ ಕೈಗೆ ಸಿಕ್ಕರೆ ಜಾಸ್ಮಿನ್ ಮುಖದ ಮೇಲೆ ಎರಚು. ಅವ್ರಂದ್ರೆ ಯಾಕೆ ನಿಂಗೆ ಅಷ್ಟೊಂದು ಕೋಪ? ವಿಷಯ ಗೊತ್ತಾದ್ರೆ ಒಂದ್ ಕಾಲಲ್ಲಿ ನಾಟ್ಯ ಮಾಡ್ತೀಯ, ಇನ್ನೊಂದ್ ಕಾಲಲ್ಲಿ ಅವಳನ್ನ ಸಾಯಿಸ್ತೀಯ. ಏನದು ಹೇಳು ಶಿವ? ನಿನ್ ಗಂಡನ್ನ ಮದ್ವೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾಳೆ. ಅದಾಗ್ತಿರೋ ಕೆಲಸ ಅಂತ ಗೊತ್ತಲ್ವಾ? ನಮಗ್ ಗೊತ್ತಮ್ಮ, ಆದ್ರೆ ಅವಳಿಗೆ ಗೊತ್ತಲ್ವಲ್ಲ. ಎಲ್ರನ್ನೂ ಕರೆದು ನಮ್ ವಿಷಯ ಏನು ಅಂತ ತನ್ನ ಮದ್ವೆ ಬಗ್ಗೆ ಕೇಳ್ತದಂತೆ ಆ ಜಾಸ್ಮಿನ್ನು. ಅವಳ ಮನ್ಸಲ್ಲಿ ನೋವಿದ್ರೆ ಮಾತ್ರ ವಿಶಾಲ್ ಯಜಮಾನ್ರು ಕರ್ಕೋಗ್ಬಿಡ್ತಾರಾ? ಇಲ್ಲ ಅಂತ ಹೇಳ್ತಾರೆ. ಅವಳು ಲಾಯರ್ ಮಗಳು, ಸಾಕ್ಷಿನ ಆ ಕಡೆ ಈ ಕಡೆ ಮಾಡ್ದಂಗೆ ಸುಳ್ಳು ಹೇಳಿ ಎಲ್ರನ್ನೂ ನಂಬಿಸ್ಬೋದು. ಮಾತಾಡ್ಲಿ ಬಿಡು ಶಿವ, ಅವಳ ಮನ್ಸಲ್ಲಿರೋ ಯೋಚನೆ ಎಲ್ಲ ಹೊರಗೆ ಬರುತ್ತಲ್ವಾ? ಹಾಗಂತ ನೀನ್ ಇಲ್ಲೇ ಇದ್ರೆ ಅವಳಲ್ಲೇನೋ ಬೆಂಕಿ ಹಚ್ಚಿ ಯಜಮಾನ್ರನ್ನ ಇಕ್ಕಟ್ಟಲ್ಲಿ ಸಿಗಿಸ್ಬಹುದು. ನೀನ್ ಬಾ, ನಿನ್ ಗಂಡನ ಎದುರು ನೀನ್ ಇದ್ರೆ ಅವ್ರಿಗೂ ಏನ್ ಮಾಡ್ಬೇಕಂತ ಗೊತ್ತಾಗತ್ತೆ. ಸರಿ ಬರ್ತೀನಿ, 5 ನಿಮಿಷ. ನೀ ಹೊರಡು ಶಿವ. 5 ನಿಮಿಷ ಅಂದು ನೀನ್ ಏನೇನೋ ಯೋಚನೆ ಮಾಡಿ ಅರ್ಧ ಗಂಟೆ ಮಾಡ್ಬೇಡ. ತಡ ಮಾಡ್ಬಿಟ್ರೆ ಅವಳ ಮನೆಗೆ ಬೆಂಕಿ ಹಚ್ಬಿಡ್ತಾಳೆ, ನಿನ್ ಸಂಸಾರ ಹಾಳು ಮಾಡ್ತಾಳೆ. ಬೇಗ ಬಾ. ಇದ್ದಕ್ಕಿದ್ದ ಹಾಗೆ ಇಂಥ ಯೋಚನೆ ಅವಳಿಗೆ ಯಾಕೆ ಬಂದಿರ್ಬೋದು?
ಕೈಯಲ್ಲಿದೆ. ಅಯ್ಯೋ ವಿಶಾಲಾಕ್ಷಮ್ಮ ತಾಯಿ, ಈಗ ನಾನು ಏನ್ ಮಾಡ್ಲಿ? ಮಾಮ್, ಏನ್ ವಿಷಯ? ಬರಕ್ ಹೇಳಿದ್ರಂತೆ? ಜಾಸ್ಮಿನ್ ನಿನ್ನ ಹತ್ರ ಮಾತಾಡ್ಬೇಕಂತೆ ಕಂದ. ಏನು ಅಂತ ಕೇಳಿದ್ದಕ್ಕೆ ತುಂಬಾ ಮುಖ್ಯವಾದ ವಿಷಯ ಅಂತ ಹೇಳಿದ್ಲು. ವಿಶಾಲ್, ಹೋಗಿ ಪರ್ಸನಲ್ ಆಗಿ ಮಾತಾಡು ಅಂದ್ರೆ ಎಲ್ರೂ ಮುಂದೆ ಮಾತಾಡಿದ್ರೇನೆ ಅನ್ಯಾಯ ಆಗಲ್ಲ ಅಂತಂದ್ಲು. ಅನ್ಯಾಯನ ಆಗಕ್ ಬಿಡಲ್ಲ ನಾನು. ಹೇಳು ಜಾಸ್ಮಿನ್. ನನಗೆ ಕೊಟ್ಟಿರೋ ಮಾತು ಏನಾಯ್ತು ವಿಶಾಲ್? ಯಾವ್ದ್ರ ಬಗ್ಗೆ? ನನ್ನ ಮದ್ವೆ ಬಗ್ಗೆ. ನನ್ನ ಭವಿಷ್ಯದ ಬಗ್ಗೆ. ಅದಕ್ಕೆ ಯಾವುದೇ ರೀತಿ ಅಡ್ಡಿ ಬರ್ದೇ ಇರೋ ರೀತಿ ನೋಡ್ಕೋತೀನಿ ಅಂತ ಅವತ್ತು ಇವತ್ತು ಕೂಡ ಹೇಳ್ತಿದ್ದೀನಿ. ರೇಷನ್ ಅಂಗಡಿಲೂ ಸಹ ಒಬ್ಬನ್ಗೆ 5 ಕೆಜಿ ಅಕ್ಕಿ, 2 ಕೆಜಿ ಗೋಧಿ, ಹಬ್ಬ ಬಂದ್ರೆ ಸಕ್ಕರೆ ಉಪ್ಪು ಸಹ ಕೊಡ್ತಾರೆ ವೇಶ್. ಅವಳು ಕೇಳ್ತಿರೋದು ಅದಲ್ಲ, ತನಗೆ ಭರವಸೆ ಬೇಕು ಅಂತ ಕೇಳ್ತಿದ್ದಾಳೆ. ನಾನ್ ಕೊಡ್ತೀನಿ. ನೀನೇನಾಕ ಇದು? ನೀನೇ ಬಿಡು ಅಕ್ಕ. ನಾವು ನೆಟ್ಟಗ್ ನಿಂತಿದೀವಿ ತಾನೆ, ತಲೆ ಕೆಳಗ್ ಮಾಡಿ ನಿಂತಿಲ್ಲ ತಾನೆ. ಮತ್ ನನಗ್ಯಾಕೆ ತ್ರಿಶಂಕು ಸ್ವರ್ಗ ಕಾಣಿಸ್ತಾ ಇದೆ? ನೈನಿ, ಅದ್ಭುತವಾಗಿದ್ಯಾ. ಮಾಮೂಲಾಗಿ ಬಂದಿಲ್ಲ ನೀನು. ಉದ್ದ ಜಡೆ ಕಟ್ಕೊಂಡು ಕುಚ್ಚನ್ನ ತಿರುಗಿಸ್ಕೊಂಡು ಚಂದದ ಬೊಂಬೆ ತರ ಎಲ್ರಿಗೂ ಶಾಕ್ ಕೊಡೋ ಹಾಗೆ ಬಂದಿದ್ಯಲ್ಲ. ಏನ್ ವಿಶೇಷ? ವಿಶೇಷ ಇರೋದ್ರಿಂದಾನೇ ನಾನು ಹೀಗೆ ತಯಾರಾಗಿ ಬಂದಿದ್ದೀನಕ್ಕ. ಜಾಸ್ಮಿನ್ ಅಮ್ಮವ್ರ ಕಷ್ಟ ಸುಖ ನೋಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬರಕ್ ಮೊದಲು ಒಂದ್ಸಲ ಕನ್ನಡಿಲ್ ಮುಖ ನೋಡ್ಕೊಂಡೆ. ವಯ್ಯಾರವಾಗಿ ಬರ್ದೇ ಹೋದ್ರೆ ಇಲ್ಲಿ ವ್ಯವಹಾರ ಸರಿ ಹೋಗಲ್ಲ ಅಂತ ಅರ್ಥ ಆಯ್ತು. ನೈನಿ, ನೀನಂತೂ ಎಳೆ ಕಬ್ ಥರ ಇದೆಯಾ.
ಎಳೆ ಕಬ್ಬು ಸಿಹಿಯಾಗಿರುತ್ತಲ್ವಾ ರೀ? ನಾನ್ ಕೂಡ ನಿಮ್ಗೆ ಸಿಹಿ ಸುದ್ದಿ ಹೇಳ್ತೀನಿ, ಸ್ವಲ್ಪ ಇರಿ. ಸರಿ ಹೇಳು. ಏನಾ ವಿಷಯ? ಜಾಸ್ಮಿನ್ ಅಮ್ಮವ್ರಿಗೆ ಆದಷ್ಟು ಬೇಗ ಒಂದು ಒಳ್ಳೆ ಗಂಡನ್ ನೋಡಿ ಮದ್ವೆ ಮಾಡೋಣ ಅಮ್ಮೋರೆ. ಹೌದೌದು, ಆ ಕೆಲಸ ಮಾಡಿ ಮೊದಲು. ಏಯ್, ನಿಂದೇನೆ ಮಧ್ಯದಲ್ಲಿ? ನನಗೆ ಹೇಳೋ ಬದಲು ನಿಮ್ಮ ಅಕ್ಕಂಗೆ ಹೇಳು. ಏನ್ ಹೇಳ್ಬೇಕು? ವಿಶಾಲ್ ಜೊತೆ ನನ್ನ ಮದ್ವೆ ಮಾಡಿಸು ಅಂತ. ಮದ್ವೆ ಮಂಟಪದಲ್ಲಿ ನಮ್ಮಿಬ್ಬರ ಮದ್ವೆ ನಿಂತು ಹೋಯ್ತು. ಅದಾದ್ಮೇಲೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಏನೂ ಮಾಡಿಲ್ಲ. ಭಾವನ ಇವಳು ಏನ್ ಮಾತಾಡ್ತಿದ್ದಾಳಕ್ಕ? ಭಾವನ್ ಜೊತೆ ಮದ್ವೆ ಅಂತಿದ್ದಾಳೆ. ವಿಕ್ರಾಂತ್ ಅವ್ರ ಜೊತೆ ಅಲ್ವಾ? ಛೀ, ನಾವ್ ಹೇಗೆ ಒಪ್ಕೋತೀವಿ? ವಿಕ್ರಾಂತ್ಗೆ ಸರಿಯಾದ ಜೋಡಿ ಅಲ್ಲ ಅಂದ್ಮೇಲೆ ವಿಶಾಲಿಗೆ ಹೇಗಾಗುತ್ತೆ? ಅಷ್ಟಕ್ಕೂ ಆ ಯೋಚನೆ ಹತ್ರ ಹೇಗ್ ಬಂತು? ಈಗೇನು ಹೀಗೆ ಹೇಳ್ತೀರಲ್ಲ ಸಿಸ್ಟರ್? ವಿಶಾಲ ಮಾಡ್ಕೋಬೇಕು ಅಂತ ತಾನೆ ನಾನು ಇಲ್ಲಿರೋದು. ಇವಾಗ ನೋ ಅಂದ್ರೆ ನಾನು ಒಪ್ಪಲ್ಲ. ನನ್ಗೇನು ಅರ್ಥ ಆಗ್ತಿಲ್ಲ ಅಕ್ಕ. ಒಂದೇ ಮಾತಲ್ಲಿ ಹೇಳ್ತೀನಿ ಸುಮ್ನಾ. ಯಜಮಾನ್ರು ನನ್ನ ಅರ್ಥ ಮಾಡ್ಕೊಳ್ದೇ ಇರೋ ತುಂಬಾ ಸೂಕ್ಷ್ಮವಾದ ಕಷ್ಟದ ದಿನಗಳವು. ಆಗ ತಿಲೋತ್ತಮ ಅಮ್ಮೋರು ಇಷ್ಟವಾಗದಿರೋ ಮದುವೆ ಆಗಿದೆ ಅಂತ ಜಾಸ್ಮಿನ್ ಅಮ್ಮವ್ರ ಜೊತೆ ಮದುವೆ ಮಾಡ್ಸೋಣ ಅನ್ಕೊಂಡಿದ್ರು. ಸರಿಯಾಗಿ ತಾಳಿ ಕಟ್ಟೋ ಸಮಯದಲ್ಲಿ ಅಲ್ಲೋಡು, ಆ ದೇವತೆ ಗಾಯತ್ರಿ ಅಮ್ಮೋರು ಯಜಮಾನ್ರು ಕಾಣಿಸ್ಕೊಂಡು ಜಾಸ್ಮಿನ್ಗೆ ಈ ಮನೆ ಸೊಸೆ ಆಗಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ರು. ಅಷ್ಟೇ, ಮದುವೆ ನಿಂತು ಹೋಯ್ತು. ಅಷ್ಟೆಲ್ಲ ಆದ್ರೂ ಇನ್ನೂ ಈ ಮನೇಲೇ ಬಿದ್ದಿದ್ದಾಳೆ. ಇಷ್ಟು ನಡೀತಾ ಹೋಗ್ಲಿ ಬಿಡು. ಚಿಕ್ಕ ಯಜಮಾನ್ರನ್ನ ಮಾಡ್ಕೊಳಕ್ ಬಂದಿದ್ದಾಳೆ ಅಂತ ತಪ್ಪು ತಿಳ್ಕೊಂಡಿದ್ದೆ. ನನ್ನ ಲೈನ್ ಕ್ಲಿಯರ್ ಆಯ್ತು. ಇವಳು ಎಲ್ಲಿ ಹೋದ್ರೆ ನನ್ಗೇನು? ಮತ್ತೆ ನನ್ನ ಮದುಮಗಳಾಗಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಹೇಳಿದ್ದೆ, ಮದುಮಗಳನ್ನಾಗಿ ಮಾಡಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ. ನಾನೇ ಮದುವೆ ಮಾಡ್ಕೋತಿ ಅಂತ ಯಾವತ್ತೂ ಎಲ್ಲೂ ಹೇಳಿಲ್ವಲ್ಲ. ನೈನಿನ ಅರ್ಥ ಮಾಡ್ಕೊಂಡ್ಮೇಲೆ, ಅವಳೇ ನನ್ನ ಸರ್ವಸ್ವ ಅಂದ್ಕೊಂಡ್ಮೇಲೆ ಇನ್ನೊಂದು ಮದುವೆ ಅನ್ನೋ ಯೋಚನೆ ಸತ್ರು ಬರೋದಿಲ್ಲ. ಮಾಮ್, ಈಗ ನೀವು ಇಲ್ಲೇ ಇದ್ದೀರಾ, ನಿಮ್ಗಿದೆಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗ್ತಿದೆ ವಿಶಾಲ್. ನೈನಿ ಇದ್ರೆ ನಿನಗೆ, ನೀನಿದ್ರೆ ನೈನಿಗೆ ಇನ್ನೊಂದ್ಸರ್ತಿ ಮದ್ವೆ ಆಗೋ ಯೋಚನೆ ಬರಲ್ಲ ಅಂತ ಚೆನ್ನಾಗಿ ಅರ್ಥ ಆಗಿದೆ. ಇಲ್ಲಿರ್ದೆ ಎಲ್ಲಿಗೆ ಹೋಗ್ತೀವಿ ಅಮ್ಮೋರೆ? ನೀನು ಈ ಮನೇಲೇ ಇರ್ತೀಯ ಅಂತ ನಮಗ್ ಗೊತ್ತು ಬಿಡಮ್ಮ. ಆದ್ರೆ ಒಂದ್ ವೇಳೆ ವಿಚ್ಛೇದನ ಕೊಟ್ರೆ? ಯಜಮಾನ್ರೆ, ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ವಿಚ್ಛೇದನೆ ಕೊಡಲ್ಲ. ಅಬ್ಬೋ, ಸೂಪರ್ 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 ನೈನಿ. ಹಾಗಂದ್ರೆ ಇನ್ನೊಂದು ಮದ್ವೆನೇ ನಡೆಯಲ್ಲ?
ನಡೆದ್ರೂ ಅದು ಶಾಶ್ವತವಾಗಿರಲ್ಲ. ಏ ಮುಳ್ಮೀನು, ಇವಾಗ ವಾಟ್, ವೈ, ವೇರ್ ಅನ್ನೋ ಪದಗಳಿಗೆ ಅರ್ಥ ಗೊತ್ತಾಗ್ತಿದೆ ಅಲ್ವಾ? ಗೊತ್ತಾಗ್ತಿದೆ ಸಿಸ್ಟರ್. ಅಂದ್ಮೇಲೆ ಗಂಟು ಮೂಟೆ ಕಟ್ಕೊಂಡು ಹೋಗು. ಹಲೋ, ಇಲ್ಲಿ ಕೇಳು ಹಾಸ್. ವಿಶಾಲೇ ಜಾಸ್ಮಿನ್ ಮದ್ವೆನ ಮಾಡಿಸ್ತೀನಿ ಅಂತ ಹೇಳಿದಾನೆ. ಒಳ್ಳೆ ಸಂಬಂಧ ನೋಡಿ, ಅದು ಜಸ್ಸಿಗೆ ಇಷ್ಟ ಆದ್ರೆ ಮಾತ್ರ ಮದ್ವೆನ ಅದ್ಧೂರಿಯಾಗಿ ಮಾಡಿದ್ಮೇಲೆ ಆಗ ಅತ್ತೆ ಮನೆಗೆ ಹೋಗ್ತಾಳೆ. ನನ್ನ ಮೊಮ್ಮಗ ಮಾತು ಕೊಟ್ಟಿದ್ದಕ್ಕೆ ಇವಳನ್ನ ಇಲ್ಲಿರೋದಕ್ಕೆ ಬಿಟ್ಟಿದ್ದೀವಿ. ಹಾಗೆ ನೋಡಿದ್ರೆ ಎಷ್ಟು ಜನ ಇಲ್ಲ ನಮ್ಮ ಮನೇಲಿ. ಈ ಮುದುಕಿ ನನ್ನೋಡೆ ಹೇಳ್ತಾ ಇರೋದು ನನಗೆ ಅರ್ಥ ಆಯ್ತು. ಹಾಗಾದ್ರೆ ಜಾಸ್ಮಿನ್ ಅಮ್ಮವ್ರಿಗೆ ಆದಷ್ಟು ಬೇಗ ಮದ್ವೆ ಮಾಡಿಸಿ ಕಳಿಸ್ಬಿಡಿ ಯಜಮಾನ್ರೆ. ನನಗಿಲ್ದಿರೋ ಅವಸರ ನಿನಗೆ ಯಾಕೆ? ಯಾಕಿರಲ್ಲ ಅಮ್ಮೋರೆ, 2 ತಿಂಗಳು ಇರು ಅಂತ ಹೇಳಿದ್ರು ಯಜಮಾನ್ರು. ಕೊಟ್ಟ ಸಮಯ ಆಗೋಯ್ತಲ್ಲ. ಇನ್ನೂ ನಾವ್ ನಿಮ್ ಮದ್ವೆ ಯಾವಾಗ ಆಗುತ್ತೋ ಏನೋ ಅಂತ ಎಷ್ಟ್ ದಿನ ಕಾಯ್ಬೇಕು? ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ ಜಾಸ್ಮಿನ್ ಅಮ್ಮವ್ರ ಮದ್ವೆ ವಿಷಯನ ಯಜಮಾನ್ರು ನೋಡ್ಕೊಂಡ್ ಹಂಗೆ ಅವ್ರ ಕೋಣೆಗೆ ಹಾಲ್ ಗ್ಲಾಸ್ ತಗೊಂಡು ಹೋಗಿ ನನ್ನನ್ನು ಕೂಡ ಪ್ರೀತಿಯಿಂದ ಹತ್ರ ಕರೆದು ನನ್ನ ತಪ್ಕೋಬೇಕು ಅಂತ ನಂಗೂ ಆಸೆ ಇರುತ್ತಲ್ವಾ ಅಮ್ಮೋರೆ? ಆಂಟಿ, ಅವಳಿಗೆ ಫಸ್ಟ್ ಡೇಟ್ ಮಾಡಿಸ್ಬೇಡಿ. ಹೋಗ್ಲಿ, ನಿನ್ ಮದ್ವೆನೇ ಮೊದ್ಲಾಗ್ಲಿ. ಅದ್ಯಾಕೆ? ಲಾಜಿಕೆ ಅಲ್ವಾ? ಮೊದ್ಲು ನೀನ್ ಮದ್ವೆ ಮಾಡ್ಕೊಂಡು ಈ ಮನೆಯಿಂದ ಹೊರಗೆ ಹೋಗ್ತೀಯಾ, ಇಲ್ಲ ಅಂದ್ರೆ ನೈನಿಗೆ ವಿಶಾಲ್ಗೆ ಫಸ್ಟ್ ನೈಟ್ ಮಾಡಿಸ್ತೀಯಾ. ಸಜೆಷನ್ ನಂದು, ಡಿಸಿಷನ್ ನಿಂದು. ನಾನು ಈ ಮನೆಯಿಂದ ಹೊರಟು ಹೋಗ್ತೀನಿ. ಹೋಗ್ಬೇಕು ಅಂದ್ರೆ ಇವಳಿಗೆ ಶೋಭನ ಮಾಡ್ತಾರೆ. ನಾನು ಇಲ್ಲಿದ್ರೆ ಏನಾದ್ರೂ ಒಂದು ಮಾಡಬಹುದು. ಪಾಪ, ಹೀಗೆಲ್ಲ ಕೇಳಿದ್ರೆ ಹೇಗೆ? ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಸರಿಯಾಗಿ ಕೇಳಿದ್ದಾರೆ. ಏ ಜಾಸ್ಮಿನ್, ಯಾವಾಗ ಮದುವೆ ಮಾಡ್ಕೊಂಡು ಹೋಗ್ತೀಯಾ? ಇಲ್ಲ ಇಲ್ಲ, ನಾನು ಇಲ್ಲೇ ಇರ್ತೀನಿ. ನೈನಿಗೆ ಫಸ್ಟ್ ನೈಟ್ ಮಾಡಿಸಿ. ಜಾಸ್ಮಿನ್, ಆರ್ ಯು ಶ್ಯೂರ್? ಎಸ್ ಆಂಟಿ. ಸರಿಯಾಗಿ ಯೋಚನೆ ಮಾಡಿ ಹೇಳು ಜಾಸ್ಮಿನ್ ಬೇಬಿ. ಯೋಚನೆ ಮಾಡಿಯೇ ಹೇಳ್ತಿದ್ದೀನಿ. ಅವರಿಬ್ಬರನ್ನು ಒಂದ್ ಮಾಡಿ. ಅಯ್ಯೋ ನೈನಿ, ಐ ಕಿಸ್ ಯು. ಓ ಸಾರಿ, ವಿಶಾಲ್ ಅಲ್ವಾ ನಿಂಗೆ ಮುತ್ತು ಕೊಡ್ಬೇಕಾಗಿದ್ದು?